ನಮಸ್ಕಾರ ಎಲ್ಲರಿಗೂ. ಗುರುಪ್ಯೋ ನಮಃ. ಹರಿ ಓಂ. ಸೊ ನನ್ನ ಹೆಸರು ರೂಪಾ ಗಂಗಾಧರ್ ನಾಯಕ್. ನಾನು ನೃತ್ಯ ರತ್ನ ಕೆಟಗರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಆಯ್ಕೆ ಮಾಡಿಕೊಂಡಿರೋ ಟಾಪಿಕ್ ಕರ್ನಾಟಿಕ್ ಮ್ಯೂಸಿಕ್ ಇಸ್ ಹೌ ಇಂಪಾರ್ಟೆಂಟ್ ಟು ಅ ಡಾನ್ಸರ್, ಭರತನಾಟ್ಯಂ ಡಾನ್ಸರ್ ಅನ್ನೋ ಟಾಪಿಕ್ ಮೇಲೆ ಒಂದೆರಡು ನನ್ನ ಒಪಿನಿಯನನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕರ್ನಾಟಿಕ್ ಮ್ಯೂಸಿಕ್ ಹಾಗೆ ಕ್ಲಾಸಿಕಲ್ ಡ್ಯಾನ್ಸ್ ಇದೆರಡು ಭಾರತೀಯ ಪರಂಪರೆಯ ಅತ್ಯಂತ ಅಮೂಲ್ಯವಾದ ಹಾಗೂ ಅವಿಭಾಜ್ಯ ಅಂಗಾಗಿದೆ. ಹೇಗೆ ಅಂದರೆ ನಮ್ಮ ಮುಖದಲ್ಲಿ ಹೇಗೆ ರೈಟ್ ಆ್ಯಂಡ್ ಲೆಫ್ಟ್ ಐಸ್ ಎಷ್ಟು ಇಂಪಾರ್ಟೆಂಟ್, ಹಾಗೆಯೇ ನೃತ್ಯ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಆಫ್ ದಿ ಕಾನ್ಸರ್ಟ್. ಸೊ ಇದರಿಂದ ಏನು ಉಪಯೋಗ? ಸೊ ಡಾನ್ಸರ್ಸ್ ಯಾಕೆ ಮ್ಯೂಸಿಕನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ. ಸೊ ಲಯಬದ್ಧವಾದ ಎಕ್ಸ್ಪ್ರೆಷನ್ ಕೊಡಬೇಕಾಗಲಿ, ರಾಗಬದ್ಧವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಲಿರಿಕ್ಸನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಆ ಮ್ಯೂಸಿಕಲ್ ನಾಲೆಜ್ ಇರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಇನ್ನು ಮಾತಾಡಬೇಕು ಅಂತ ಹೇಳಿದರೆ, ಹೇಳಬೇಕು ಅಂತ ಹೇಳಿದರೆ, ಸೊ ಅತ್ಯಂತ ಬೇಸಿಕ್ಸ್ ಸೆಟ್ ಆದ ಅಡವುಗಳನ್ನಾದರೂ ಮಾಡಬೇಕಾದ್ರೆ, ಭರತನಾಟ್ಯಮಿನ ಫೌಂಡೇಶನ್ ಆದ ಅಡವುಗಳನ್ನು ಮಾಡಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ನಮಗೆ ಬೇಸಿಕ್ ಅದು ಹೇಗೆ ತಯ್ಯ ತೈ, ನಾವು ಸುಮ್ಮನೆ ತಯ್ಯ ಮಾಡಲಿಕ್ಕಾಗೋದಿಲ್ಲ. ತಯ್ಯ ತೈ ಫಸ್ಟ್ ಸ್ಪೀಡ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ಸ್ಪೀಡ್ ಯಾವ ರೀತಿ ಇರುತ್ತೆ, ಥರ್ಡ್ ಸ್ಪೀಡ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾಲೆಜ್ ನಮ್ಮಲ್ಲಿ ಬಿಲ್ಡ್ ಆಗಬೇಕು ಅಂತಾರೆ. ಅಂದರೆ ಮ್ಯೂಸಿಕ್ ನಮಗೆ ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅರಂಗೇಟ್ರ ಮಾಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದರೆ ಲೈವ್ ಮ್ಯೂಸಿಷಿಯನ್ಸ್ ಇರ್ತಾರೆ, ಲೈವ್ ಆರ್ಟಿಸ್ಟ್ ಇರ್ತಾರೆ, ಲೈವ್ ಸಿಂಗರ್ಸ್ ಇರ್ತಾರೆ. ಸೊ ಕೋಆರ್ಡಿನೇಷನ್ ಬಿಟ್ವೀನ್ ಬೋತ್ ದ ಪೀಪಲ್, ಬೋತ್ ದ ಸೈಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಪ್ರೆಸೆಂಟ್ ಟು ದಿ ಆಡಿಯನ್ಸ್. ಅದು ಆಡಿಯನ್ಸ್ ತನಕ ರೀಚ್ ಆಗಬೇಕು ಅಂತ ಹೇಳಿದರೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಶುಡ್ ಬಿ ಕಂಬೈನ್ ಆರ್ ಸಿಂಕ್ ವಿತ್ ಈಚ್ ಅದರ್. ಆವಾಗಲೇ ಅದು ನೋಡೋರಿಗೆ, ಅಂದರೆ ಮೀನ್ಸ್ ಆಡಿಯನ್ಸಿಗೆ, ಸೊ ದ ಪರ್ಸನ್ ಹೂ ಕಮ್ ಆ್ಯಂಡ್ ಎನ್ಕರೇಜ್ ಸಪೋರ್ಟ್ ಅಸ್, ಅವರಿಗೆ ಒಳ್ಳೆ ಟ್ರೀಟ್, ವಿಸುವಲ್ ಟ್ರೀಟನ್ನು ಕೊಡಬೇಕು. ಅಂದರೆ ಇದೆರಡು ಕಾಂಬಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಾನು ಹೇಳೋದೇನು ಅಂದರೆ, ನನ್ನ ಒಪಿನಿಯನ್ ಪ್ರಕಾರ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅ ಡ್ಯಾನ್ಸರ್. ಲರ್ನ್ ಮಾಡಬೇಕು, ಅದೇ ರೀತಿ ನಾವು ಅದನ್ನು ಇನ್ನು ಅಪ್ಗ್ರೇಡ್ ಮಾಡಬೇಕು, ಇನ್ನು ಅಪ್ಲೈ ಮಾಡ್ಕೊಳ್ಬೇಕು ನಮ್ಮ ಡ್ಯಾನ್ಸಲ್ಲಿ. ಸೊ ಇನ್ ಕೇಸ್ ನಾವು ಮ್ಯೂಸಿಕನ್ನು ಕಲ್ತಿದ್ದೇ ಆಗಿದ್ದಿದ್ರೆ, ಸೊ ವಾಟ್ ಹ್ಯಾಪನ್ ಮೀನ್ಸ್ ನಮ್ಮದೇ ಆದ ಓನ್ ಕೊರಿಯೋಗ್ರಫಿ ಮಾಡ್ಕೊಳ್ಬೇಕಾದ್ರೆ ಅವಾಗ ಮ್ಯೂಸಿಕಲಿ ಯಾವ ರೀತಿ ಇರಬೇಕು, ನಮ್ಮ ಅಭಿನಯ ಪಾಠ ಎಷ್ಟು ಡ್ಯೂರೇಷನಲ್ಲಿ ಹೋಗುತ್ತೆ, ಅದೇ ರೀತಿ ಮ್ಯೂಸಿಕ್ ಯಾವ ರೀತಿ ಅದಕ್ಕೆ ಸಿಂಕ್ ಆಗಿರಬೇಕು. ಈಚ್ ಆ್ಯಂಡ್ ಎವ್ರಿ ಬೀಟ್ ಹ್ಯಾಸ್ ಟು ಬಿ ಸಿಂಕ್ನೈಸ್ ವಿತ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಅಂತ ಹೇಳ್ಬೋದು. ಸೊ ಅದರಿಂದ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಅ ಡ್ಯಾನ್ಸರ್. ಸೊ ದಿಸ್ ಇಸ್ ವಾಟ್ ಮೈ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.